ನಮಸ್ತೆ. ವಾಸ ಮಾಡುವ ಮನೆಯಲ್ಲಿ ನೆಮ್ಮದಿ ಇಲ್ಲ ಅಂದರೆ ಇಡೀ ಜಗತ್ತನ್ನೇ ಗೆದ್ದರೂ ಕೂಡ ಏನೂ ಫಲ ಇಲ್ಲ. ಇವತ್ತು ಮನೆಯ ವಾಸ್ತು ಅಂದ ಕೂಡಲೇ ಅಡುಗೆ ಮನೆ, ಶೌಚಾಲಯ, ವಾಸ ಮಾಡುವ ಜಾಗ ಎಲ್ಲೆಲ್ಲಿರಬೇಕು, ಯಾವ ದಿಕ್ಕಲ್ಲಿರಬೇಕು, ಇಷ್ಟಕ್ಕೆ ತಂದು ನಿಲ್ಲಿಸಿಬಿಟ್ಟಿದ್ದೇವೆ. ಈ ವಾಸ್ತುಶಾಸ್ತ್ರ ಅನ್ನೋದು ತುಂಬ ವಿಶಾಲ. ನಾವು 100 ಜನ್ಮ ಎತ್ತಿದರೂ ಕೂಡ ಅಧ್ಯಯನ ಮಾಡಿ ಮುಗಿಸಲಾಗದಷ್ಟು ಸಾಗರ ಇದೆ. ಆ ಸಾಗರದಿಂದ ಒಂದು ಬೊಗಸೆ, ಒಂದು ಮನೆಯನ್ನು ಕಟ್ಟಲಿಕ್ಕೆ ಏನೇನು ಒಬ್ಬ ಯಜಮಾನ ತಿಳಿದುಕೊಳ್ಬೇಕು ಎಂಬುದನ್ನು ಮನುಷ್ಯಾಲಯ ಚಂದ್ರಿಕಾ ಎಂಬುದಾಗಿ ಒಂದು 16ನೇ ಶತಮಾನದ ತಿರುಮಂಗಲಂ ನೀಲಕಂಠನ್ ಅವರು ನಮಗೆ ಕೊಟ್ಟಂತಹ ಒಂದು ಸುಂದರವಾದ ಕೃತಿ ಇದೆ. ಆ ಕೃತಿಯನ್ನು ನಾನು ಇದೇ ಜನವರಿ 5ನೇ ತಾರೀಕಿಂದ ರಾತ್ರಿ 8:30ಯಿಂದ 9:15 ಸೋಮವಾರದಿಂದ ಗುರುವಾರದವರೆಗೆ ಆ ಗ್ರಂಥ ಮುಗಿಯುವ ತನಕ ಗಣಿತ ಭಾಗವನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡಿ ಸರಳವಾಗಿ, ಅದೇ ಸರಳವಾಗಿದೆ ಆ ಗ್ರಂಥದಲ್ಲೂ ಕೂಡ ನಾವು ಅರ್ಥ ಮಾಡಿಕೊಳ್ಳಬಹುದಾದ ಸರಳವಾದ ವಿಷಯಗಳನ್ನು, ಹೇಗೆ ಅಂದರೆ ಒಂದು ಮನೆಯ ಭೂಮಿಯನ್ನು ಹೇಗೆ ಆಯ್ದುಕೊಳ್ಬೇಕು, ಸುತ್ತ ಯಾವ ಮರಗಳಿರಬೇಕು, ಹೀಗೆ ಸುಂದರವಾದ ನಾವು ತಿಳಿದುಕೊಳ್ಳಬೇಕಾದ ಹಲವು ರಹಸ್ಯಗಳನ್ನು ಆ ಗ್ರಂಥ ನಮಗೆ ಬಿಚ್ಚಿಕೊಡ್ತಾ ಹೋಗುತ್ತೆ. ಅವೆಲ್ಲವನ್ನು ಸರಳವಾಗಿ ನನಗೆ ಅರ್ಥ ಆದ ವಿಷಯವನ್ನು ನಿಮಗೆ ಅರ್ಥ ಆಗುವಂತೆ ನಾನು ಕನ್ನಡದಲ್ಲಿ ಪಾಠ ಮಾಡ್ತಾ ಇದ್ದೀನಿ. ಇದಕ್ಕೆ ಒಂದು ಶುಲ್ಕ ಅಂತ ಇದೆ. ಆ ಶುಲ್ಕಕ್ಕಿಂತ ಹೆಚ್ಚಾದ ದೇಣಿಗೆಯನ್ನು ಯಾರು ಕೊಡ್ತೀರಿ ಆ ದೇಣಿಗೆಯನ್ನು ಜೀವನಯೋಗದ ಕ್ಷೇತ್ರಪಾಲರ ಪ್ರಾಣ ಪ್ರತಿಷ್ಠೆಗೆ ನಾವು ಉಪಯೋಗಿಸಿಕೊಳ್ತೇವೆ. ಮೊದಲು ಬಂದವರಿಗೆ ಆದ್ಯತೆ. ತಕ್ಷಣ ಈ ದೂರವಾಣಿ ಸಂಖ್ಯೆಗೆ ಕಾಂಟ್ಯಾಕ್ಟ್ ಮಾಡಿ ನೀವು ರಿಜಿಸ್ಟರ್ ಆಗಿ ಇನ್ನೊಬ್ಬರಿಗೆ ಹಂಚಿಕೊಳ್ಳಿ. ಕಡೆಯದಾಗಿ ಹೇಳ್ತಾ ಇದ್ದೀನಿ, ದಯವಿಟ್ಟು ನನ್ನ ವಾಸ್ತು ಕೇಳಲಿಕ್ಕೆ, ಭವಿಷ್ಯ ಕೇಳಲಿಕ್ಕೆ ಕಾಂಟ್ಯಾಕ್ಟ್ ಮಾಡಬೇಡಿ. ಕೇವಲ ಇದರ ಬಗ್ಗೆ ಜ್ಞಾನಾರ್ಜನೆ ಮಾಡಬೇಕು ಅಂತ ಯಾರಿಗಿದೆ ಅವರು ಮಾತ್ರ ಕಾಂಟ್ಯಾಕ್ಟ್ ಮಾಡಿ. ಅದೇ ರೀತಿಯಾಗಿ ಈ ಏನು ಕಾರ್ಯಾಗಾರ ಏನಿದೆ ಆನ್ಲೈನ್ದು, ಇದು ಎಕ್ಸ್ಪರ್ಟ್ಗಳಿಗಲ್ಲ, ಅಡ್ವಾನ್ಸ್ಡ್ ಅವರಿಗೆ ಅಲ್ಲ, ನನ್ನ ಥರ ಸಾಧಾರಣವಾದ ಇನ್ನು ಬಿಗಿನರ್ ಸ್ಟೇಜಲ್ಲಿ ಯಾರು ಇದ್ದೀರಿ, ವಾಸ್ತುವಿನ ಬಗ್ಗೆ ತಿಳ್ಕೊಳ್ಳಿಕ್ಕೆ ಯಾರು ಆಸಕ್ತಿ ಪಡ್ತೀರಿ ಅವರಿಗೆ ಮಾತ್ರ ಇದು ಸೀಮಿತವಾಗಿರ್ತದೆ. ಆ ಮನುಷ್ಯಾಲಯ ಚಂದ್ರಿಕದ ಸಾರ ಭಾಗವನ್ನು ನಾನು ನಿಮಗೆ ಆನ್ಲೈನಲ್ಲಿ ಹಂಚಿಕೊಳ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭ ದಿನ.